ಇದು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಅಂದ್ಬಿಟ್ಟು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಮಾಡಿಕೊಂಡು ತೆಗ್ದಿರೋಂಥದ್ದು ಪಿಲ್ಲರ್ ಹಾಕೋದಕ್ಕೆ. ಎಕ್ಸ್ಟ್ರೂಷನ್ ಅಂತ ಏನೋ ಹೇಳ್ತಾರೆ ಇಂಜಿನಿಯರಿಂಗ್ ವರ್ಡಲ್ಲಿ, ಅಂದರೆ ಪಾಯ ಹಾಕೋದಕ್ಕೆ ಗುಂಡಿ ತೋಡೋದನ್ನ ಹೇಳ್ತಾರೆ. ತರ್ಟಿ 40 ಸೈಟಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಮಾಡಿಕೊಂಡು ಅದನ್ನ ಇಂಜಿನಿಯರ್ ಕೊಡ್ತಾರೆ. ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಅಂದರೆ ಪಿಲ್ಲರು ಸೆಂಟ್ರಿಗೆ ಬರೋದಕ್ಕೆ ಮಾಡುವಂಥದ್ದು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಅಂತಾರೆ. ಇದು ನೀವು ಬೇಸ್ಮೆಂಟ್ ಹಾಕುವಾಗ ಇದು ಒಂದು ಪ್ರಮುಖವಾದ ಮೆಜರ್ಮೆಂಟು. ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಇನ್ಫಾರ್ಮೇಷನ್ ನೀವು ಶೇರ್ ಮಾಡ್ತಾರಲ್ಲ ಚೆನ್ನಾಗಿರುತ್ತೆ, ಇನ್ಫಾರ್ಮೇಷನ್ ವಿಡಿಯೋಸು ಮಾಡಿ ಅಂತ. ಅದಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ, ಮುಂದ್ಗಡೆ ಈಶಾನ್ಯ ದಿಕ್ಕಲ್ಲಿ ಸಂಪು ತಗೊಂಡಿರೋದು. ಇದು ಸೈಟ್ ಬಂದು ಈಸ್ಟ್ ಫೇಸು. ಇದೇನಿದೆ ಇದು ಸಂಪಿಗೆ ಅಂತ ತೆಗ್ದಿರೋಂಥದ್ದು. ಸಂಪುಗೆ ಎಷ್ಟು ತೆಗೆದ್ರೆ ಎಷ್ಟು ನೀರು ಕೆಪಾಸಿಟಿ ಬರುತ್ತೆ ಅಂತ ಇದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಅದು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಏನು ಅಂದ್ಬಿಟ್ಟು ಒಂದು ಸಿಂಪಲ್ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಈಸಿ ಆಗುತ್ತೆ ಸಂಪು ಮೆಜರ್ಮೆಂಟ್ ತಿಳ್ಕೊಳ್ಳೋದಕ್ಕೆ. ಇದು ಇದನ್ನ ಮಾಡೋದಕ್ಕೂ ಮುಂಚೆ ಒಂದು ದಾರದಲ್ಲಿ ದಾರ ಕಟ್ಕೊಂಡು ಇಷ್ಟಿಷ್ಟು ಅಡಿಗೆ ಇಷ್ಟಿಷ್ಟು ಪಿಲ್ಲರ್ ಬರಬೇಕು ಅಂತ ತೆಗಿತಾರೆ. ನಾನು ಅದನ್ನ ವಿಡಿಯೋ ಮಾಡೋದು ಮರ್ತೋಯ್ತು. ನೆಕ್ಸ್ಟ್ ಇನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಹೇಗೆ ಏನು ಅಂತ. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಇದು ತೆಗ್ದಿರೋದು 5x5 ಅಂದರೆ 5 ಅಡಿ ಅಗಲ, 5 ಅಡಿ ಉದ್ದ, 5 ಅಡಿ ಆಳ. ಅದು ಡಿಪೆಂಡ್ ಆಗುತ್ತಂತೆ ಇಂಜಿನಿಯರ್ ಹತ್ರ ಕೇಳಿದೆ ನಾನು. ಅಂದರೆ ನಿಮ್ಮ ಮಣ್ಣು ಎಷ್ಟು ಗಟ್ಟಿ ಸಿಗುತ್ತೆ, ಎಷ್ಟು ಮೆತ್ತಗಿರುತ್ತೆ, ಅದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ. ಈ ಸೈಟಲ್ಲಿ ಹಾರ್ಡ್ ಆಗೇ ಇದೆ ಮಣ್ಣು, ಅದರಿಂದ 5x5 ಯೂಶ್ವಲಿ 5x5 ತೆಗೆಯೋದು. ತುಂಬ ದೊಡ್ಡ ಬಿಲ್ಡಿಂಗ್ ಎಲ್ಲ ಆದರೆ ಇನ್ನೂ ಜಾಸ್ತಿ ತೆಗಿತಾರೆ. ನಮ್ಮದು ಜಸ್ಟ್ ಡುಪ್ಲೆಕ್ಸ್ ಹೌಸ್ ಮಾಡೋದಕ್ಕೆ ಮಾಡ್ತಾರಂಥದ್ದು. ಅದರಿಂದ 5x5 ತೆಗಿತಾ ಇದ್ದೀವಿ, ಅಂದರೆ 2 ಫ್ಲೋರ್ ಕನ್ಸ್ಟ್ರಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು.